ಡಾಕ್ಟರ್ ನಮ್ಮ ಮಗು ಈ ತರ ಡಬ್ಲ್ಯೂ ಶೇಪಲ್ಲಿ ಕೂರ್ತಾ ಇದೆ, ಏನ್ ಮಾಡಬೇಕು ಅಂತ ಕೇಳ್ತಾ ಇರ್ತೀರಾ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮೊದಲನೇದಾಗಿ 1 ರಿಂದ 5 ವರ್ಷದೊಳಗಡೆ ಇರೋ ಮಕ್ಕಳು ಈ ತರ ಕಾಮನ್ ಆಗಿ ಕುತ್ಕೋತಾ ಇರ್ತಾರೆ. ಮೊಣಕಾಲು ಈ ತರ ಬೆಂಡ್ ಮಾಡಿ ಕಾಲ್ ಹಿಂದೆ ಹಾಕೊಂಡು ಕುತ್ಕೋತಾ ಇರ್ತಾರೆ. ಇದನ್ನ ನಾವು ಡಬ್ಲ್ಯೂ ಶೇಪ್ ಸಿಟ್ಟಿಂಗ್ ಅಂತ ಕರಿತೀವಿ. ಮಕ್ಕಳು ಯೂಶುವಲ್ ಆಗಿ ಯಾಕೆ ಈ ತರ ಕುತ್ಕೋತಾರೆ ಅಂತಂದ್ರೆ, ಇದರಿಂದ ಈಸಿಯಾಗಿ ಸಪೋರ್ಟ್ ಅನ್ನೋದು ಸಿಗುತ್ತೆ. ಕಾಲ್ ಈ ತರ ಸ್ಪ್ರೆಡ್ ಮಾಡೋದ್ರಿಂದ ಮಸಲ್ಗೆ ಅಷ್ಟೊಂದು ಸ್ಟ್ರೈನ್ ಆಗೋದಿಲ್ಲ. ಹೊಟ್ಟೆ ಮಸಲ್ಸ್ ಆಗಿರ್ಬೋದು, ಬೆನ್ನು ಮಸಲ್ಸ್ ಆಗಿರ್ಬೋದು, ಅದಕ್ಕೆ ಅಷ್ಟೊಂದು ಸ್ಟ್ರೆಸ್ ಇಲ್ದಿರಾನೆ ಈಸಿಯಾಗಿ ಕುತ್ಕೋಬಹುದು. ಮತ್ತೆ ಮಕ್ಕಳಿಗೆ ಈ ತರ ಕುತ್ಕೊಳ್ಳೋದ್ರಿಂದ ಕೆಲವೊಮ್ಮೆ ಈಸಿ ಅನ್ಸತ್ತೆ, ಕಂಫರ್ಟೇಬಲ್ ಇರುತ್ತೆ. ಬಟ್ ಈ ತರ ಕುತ್ಕೊಳ್ಳೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ ಡಾಕ್ಟರ್ ಅಂತ ಕೇಳಿದ್ರೆ, ಅಕೇಶನಲ್ ಆಗಿ ಆವಾಗ ಈ ತರ ಕೂರೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದು ತಂತಾನೆ ಸರಿ ಹೋಗ್ಬಿಡುತ್ತೆ. ಬಟ್ ಮಗು ಯಾವಾಗ್ಲೂ ಈ ತರನೇ ಕೂರ್ತಾ ಇದೆ, ಆಟ ಆಡ್ಬೇಕಾದ್ರೆ, ಪಜಲ್ ಸಾಲ್ವ್ ಮಾಡ್ಬೇಕಾದ್ರೆ, ಡ್ರಾಯಿಂಗ್ ಮಾಡ್ಬೇಕಾದ್ರೆ ಈ ತರ ಕೂರ್ತಾ ಇದೆ ಕಂಟಿನ್ಯೂಸ್ ಆಗಿ ಅಂತಂದ್ರೆ ಇದನ್ನು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಏನಾಗ್ಬೋದು ಅಂತ ಕೇಳಿದ್ರೆ, ಮಗುಗೆ ಮಸಲ್ ಸ್ಟ್ರೆಂತ್ ಅನ್ನೋದು ಕಡಿಮೆ ಆಗುತ್ತೆ. ಮಗು ನಡಿಬೇಕಾದ್ರೆ ಡಿಫಿಕಲ್ಟಿ ಇರುತ್ತೆ, ಪದೇ ಬೀಳ್ತಾ ಇರ್ತಾರೆ. ಮಕ್ಕಳಿಗೆ ಬ್ಯಾಲೆನ್ಸ್ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಕಾಲು ಮಸಲ್ಸ್ ಎಲ್ಲ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಈ ತರ ಮಗು ಕೂರ್ತಾ ಇದೆ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಮಕ್ಕಳು ಆಟ ಆಡ್ಬೇಕಾದ್ರೆ ಈ ತರ ಕೂರ್ತಾ ಇದ್ದಾರೆ ಅಂತಂದ್ರೆ ನೀವು ಈಸಿಯಾಗಿ ಡಿಸ್ಟ್ರಾಕ್ಟ್ ಮಾಡಿ ಪೊಸಿಷನ್ ಅನ್ನೋದು ಚೇಂಜ್ ಮಾಡಿ ಕೂರಿಸಬೇಕಾಗತ್ತೆ. ಕ್ರಾಸ್ ಆಗಿ ಕೂರಿಸ್ಬೇಕು, ಬಟರ್ಫ್ಲೈ ಅಲ್ಲಿ ಕೂರಿಸಬಹುದು, ಇಲ್ಲಾಂದ್ರೆ ಸ್ಟ್ರೈಟ್ ಆಗಿ ಕೂರಿಸಬಹುದು. ಅವ್ರಿಗೆ ಗೊತ್ತಿಲ್ದಿರಾ ನೀವು ಡಿಸ್ಟ್ರಾಕ್ಟ್ ಮಾಡಿ ಈ ತರ ಕೂರಿಸಿದೀರಾ ಅಂತಂದ್ರೆ ಮಕ್ಕಳಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ನೀವು ಈ ತರ ಇದ್ದಾಗ ಯಾವಾಗ ಪೀಡಿಯಾಟ್ರಿಷಿಯನ್ ನ ಮೀಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಮಗುಗೆ ಏನಾದ್ರೂ ಡಿಲೇ ಇದೆ, ಮಗು ಕುತ್ಕೊಳ್ಳೋದು ಡಿಲೇ ಇದೆ, ನಡೆಯೋದು ಡಿಲೇ ಇದೆ, ಮುಂದೆ ತೆವಳೋದು ಡಿಲೇ ಇದೆ ಅಂತಂದ್ರೆ ನೀವು ಪೀಡಿಯಾಟ್ರಿಷಿಯನ್ ನ ಮೀಟ್ ಮಾಡ್ಬೇಕಾಗತ್ತೆ. ಮತ್ತೆ ಮಗುಗೆ ಏನಾದ್ರೂ ನೀವು ಮುಟ್ಟಿದಾಗ ಮಸಲ್ ಟೋನ್ ಅನ್ನೋದು ಜಾಸ್ತಿ ಇದೆ, ತುಂಬಾ ಗಟ್ಟಿ ಅನಿಸ್ತಾ ಇದೆ, ಮಗು ಪದೇ ಬಿದ್ದೋಗುತ್ತೆ, ಬ್ಯಾಲೆನ್ಸೇ ಇರೋದಿಲ್ಲ ಮಗುಗೆ, ಮತ್ತೆ ಮೊಣಕಾಲ್ ನೋವು, ಹಿಪ್ ಪೇನ್, ವೀಕ್ನೆಸ್ ಏನಾದ್ರು ಇದೆ ಅಂತಂದ್ರೆ ನೀವು ಪೀಡಿಯಾಟ್ರಿಷಿಯನ್ ನ ಮೀಟ್ ಮಾಡ್ಬೇಕಾಗತ್ತೆ. ಅವಾಗ ಕೂರ್ತಾ ಇದೆ ಮಗು ಅಂದ್ರೆ ಅಕೇಶನಲ್ ಆಗಿ ಏನೂ ಪ್ರಾಬ್ಲಮ್ ಇಲ್ಲ. ಪದೇ ಕೂರ್ತಾ ಇದೆ ಅಂತಂದ್ರೆ ನೀವು ಪೊಸಿಷನ್ ಚೇಂಜ್ ಮಾಡಕ್ಕೆ ಟ್ರೈ ಮಾಡಬೇಕು. ಆಗ್ತಾ ಇಲ್ಲ ಅಂತಂದ್ರೆ ಪೀಡಿಯಾಟ್ರಿಷಿಯನ್ ನ ಮೀಟ್ ಮಾಡ್ಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್.